ನಮಸ್ಕಾರ. ಸೋನಿ9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಪಾಪನಾಶ ದೇಗುಲದ ಅಭಿವೃದ್ಧಿ ಕಾಮಗಾರಿಗೆ ಈಶ್ವರ್ ಖಂಡ್ರೆ, ಸಾಗರ್ ಖಂಡ್ರೆ ಕೊಡುಗೆ ಶೂನ್ಯ. ಮಾಜಿ ಸಚಿವ ಭಗವಂತ್ ಖೂಬಾ ಟೀಕೆ. ಬಚ್ಚಿಟ್ಟ ಸತ್ಯ ಬಿಚ್ಚಿಟ್ಟ ನಿಜ ಮಹಾತ್ಮ ನಾಟಕ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೀವನ ಸಾಧನೆ ಅನಾವರಣ. ಚಿಂತನೆಗೆ ಹಚ್ಚಿದ ಸತ್ಯ ಸಂಗತಿ ಅಡ್ಡಂಡ ಕಾರ್ಯಪ್ಪ. ಬೀದರ್ ಕೆಕೆಆರ್ಟಿಸಿ ನಿಗಮದಲ್ಲಿ ಭ್ರಷ್ಟಾಚಾರ ಆರೋಪ. ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಆಗ್ರಹ. ಸೂರ್ಯಕಾಂತ್ ಟೈಗರ್. ರಾಷ್ಟ್ರೀಯ ವಿಜ್ಞಾನ ಸಮ್ಮೇಳನ. ಮೂಲ ವಿಜ್ಞಾನ, ಎಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಅಂತರ್ಶಾಖಾ ಅಧ್ಯಯನ ಕುರಿತು ಏಕದಿನ ರಾಷ್ಟ್ರೀಯ ಸಮ್ಮೇಳನ. ಬೀದರ್ ನಗರದ ಓಲ್ಡ್ ಸಿಟಿಯಲ್ಲಿ ಭವ್ಯ ಶೋಭಾಯಾತ್ರೆ. ಹಿಂದೂ ಒಗ್ಗಟ್ಟೇ ಬಲಿಷ್ಠ ಭಾರತದ ಮೂಲ. ಬೃಹತ್ ಹಿಂದೂ ಸಮ್ಮೇಳನದಲ್ಲಿ ಕರೆ. ಫೆಬ್ರವರಿ 10ರಂದು ಬೀದರ್ನಿಂದ ವಿಶೇಷ ರೈಲ್ವೆ ಮೂಲಕ ದೆಹಲಿ ಚಲೋ ಅಭಿಯಾನ. ಕಪಿಲ್ ಗೋಡ್ಬಲೆ. ಸುದ್ದಿಯ ವಿವರಗಳು. 2024 ಮಾರ್ಚ್ 7ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ನಗರದ ಪಾಪನಾಶ ದೇವಸ್ಥಾನದ ಸಮಗ್ರ ಅಭಿವೃದ್ಧಿ ಕಾಮಗಾರಿಗೆ ವರ್ಚುವಲ್ ಮೂಲಕ ಚಾಲನೆ ಕೊಟ್ಟಿದ್ದಾರೆ. ಅದೇ ಕಾಮಗಾರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ವಿ ಖಂಡ್ರೆ ಅವರು ಫೆಬ್ರವರಿ 7ರಂದು ಪುನಃ ಚಾಲನೆ ಕೊಡಲು ಮುಂದಾಗಿರುವುದಕ್ಕೆ ಬಿಜೆಪಿ ತೀವ್ರ ವಿರೋಧ ವ್ಯಕ್ತಪಡಿಸುತ್ತಾ ಕೇಂದ್ರದ ಮಾಜಿ ಸಚಿವರೂ ಆದ ಬಿಜೆಪಿ ಮುಖಂಡ ಭಗವಂತ್ ಖೂಬಾ ಅವರು ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಈಶ್ವರ್ ಖಂಡ್ರೆ ಹಾಗೂ ಸಂಸದ್ ಸಾಗರ್ ಖಂಡ್ರೆ ಅವರ ವಿರುದ್ಧ ಹರಿಹಾಯ್ದರು. ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ವಿಶೇಷ ಆಸಕ್ತಿ ವಹಿಸಿ ಕೇಂದ್ರ ಸರ್ಕಾರಕ್ಕೆ 2022 ಸೆಪ್ಟೆಂಬರ್ 21ರಂದು ಪ್ರಸ್ತಾವ ಸಲ್ಲಿಸಿದೆ. 2023 ಸೆಪ್ಟೆಂಬರ್ 19ರಂದು ಕೇಂದ್ರ ಸರ್ಕಾರದ ಪ್ರಸಾದ ಯೋಜನೆಯಡಿ ಗುರುತಿಸಿ 2024 ಮಾರ್ಚ್ 7ರಂದು ಪ್ರಧಾನಿ ಶಂಕುಸ್ಥಾಪನೆ ನೆರವೇರಿಸಿ ಪ್ರಧಾನಿಗೆ ಅಪಮಾನ ಮಾಡುತ್ತಿರುವುದು ಸರಿಯಲ್ಲ. ಜಿಲ್ಲಾಧಿಕಾರಿ ಯಾವುದೇ ಕಾರಣಕ್ಕೂ ಇದಕ್ಕೆ ಆಸ್ಪದ ಮಾಡಿಕೊಡಬಾರದೆಂದು ಹಕ್ಕೊತ್ತಾಯ ಮಾಡಿದ್ದರು. ಈಗಾಗಲೇ ಕಾಮಗಾರಿಯ ಶಂಕುಸ್ಥಾಪನೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ವರ್ಚುವಲ್ ಪ್ಲಾಟ್ಫಾರ್ಮ್ ಮೂಲಕ ಮಾಡಿದ್ದಾರೆ. ರಾಜ್ಯ ಸರ್ಕಾರವು ಅದಕ್ಕೆ ಅನುಮೋದಿಸಿ ಮೇಲುಸ್ತುವಾರಿ ಏಜೆನ್ಸಿ ನೇಮಕ ಮಾಡಿದೆ. ಅಷ್ಟಕ್ಕೂ ಒಂದು ವೇಳೆ ನೀವೇ 23 ಕೋಟಿ ರೂಪಾಯಿಗಳ ಅನುದಾನ ತಂದಿದ್ದೀರಿ ಎಂದರೆ ತಂದೆ ಹಾಗೂ ಪುತ್ರ ಫೆಬ್ರವರಿ 7ರಂದು ಪಾಪನಾಶ ಲಿಂಗದ ಮೇಲೆ ಕೈಯಿಟ್ಟು ಆಣೆ ಪ್ರಮಾಣ ಮಾಡಿ ನಾನು ಮಾಡಲು ತಯಾರಿದ್ದೇನೆ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಸವಾಲು ಹಾಕಿದ್ದರು. ಈಶ್ವರ್ ಖಂಡ್ರೆ ಹಾಗೂ ಸಾಗರ್ ಖಂಡ್ರೆ ಅವರೇ ಪಾಪನಾಶ ಕಾಮಗಾರಿಗಳಲ್ಲಿ ನಿಮ್ಮ ಕೊಡುಗೆ ಶೂನ್ಯವಾಗಿದ್ದು ನೀವು ಅಭಿವೃದ್ಧಿ ದೃಷ್ಟಿಹೀನ ರಾಜಕಾರಣಿಯಾಗಿದ್ದೀರಿ. ಬೀದರ್ನ ಐತಿಹಾಸಿಕ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿಗೆ 23 ಕೋಟಿ ರೂಪಾಯಿಗಳು ಅನುದಾನವನ್ನು ನಾನು ತಂದಿದ್ದೇನೆ. ಆದರೆ ಅದನ್ನು ಮರೆಮಾಚಲು ಪ್ರಯತ್ನ ನಡೆದಿದೆ ಎಂದು ಕಿಡಿಕಾರಿದ್ದರು. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲವೂ ಮಂಜೂರಾತಿಯ ನಂತರ 2024 ಮಾರ್ಚ್ 7ರಂದು ವರ್ಚುವಲ್ ಮೂಲಕ ಪಾಪನಾಶ ದೇವಸ್ಥಾನದ ಅಭಿವೃದ್ಧಿ ಕಾಮಗಾರಿಗೆ ಶಿಲಾನ್ಯಾಸ ಮಾಡಿದ್ದು ದಾಖಲೆಯಲ್ಲಿದೆ. ಪತ್ರಿಕೆಗಳಲ್ಲಿ ಸುದ್ದಿ ಕೂಡ ಪ್ರಕಟಗೊಂಡಿದೆ. ಆದರೆ ಇದೀಗ ಮತ್ತೆ ಶಂಕುಸ್ಥಾಪನೆ ಮಾಡಲು ಯತ್ನಿಸಿ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಪುತ್ರ ಸಂಸದ್ ಸಾಗರ್ ಖಂಡ್ರೆ ಅವರು ಬೀದರ್ ನಗರದಲ್ಲಿ ಕಟೌಟ್ ಹಾಕಿಸಿಕೊಂಡು ಸತ್ಯವನ್ನ ಮರೆಮಾಚಿ ಸುಳ್ಳನ್ನು ತೋರಿಸಲು ಹೊರಟಿದ್ದಾರೆ ಎಂದು ಆರೋಪಿಸಿದ್ದರು. ಟೆಂಡರ್ ಆಗಿದ್ದ ಕಾಮಗಾರಿ 6 ತಿಂಗಳು ಮಾಡಲು ಬಿಟ್ಟಿಲ್ಲ. ತಮಗೆ ಪ್ರಸಾದ ಯೋಜನೆಯ ಈ ಕಾಮಗಾರಿಯಲ್ಲಿ ಪ್ರಸಾದ ಸಿಕ್ಕಿಲ್ಲ ಎಂದು ಗುತ್ತೇದಾರನಿಗೆ ಕಾಮಗಾರಿ ನಿಲ್ಲಿಸಲು ಒತ್ತಡ ಹೇರಿದ್ದರು. ಈಗ ಅದೇ ಕಾಮಗಾರಿಗೆ ಮತ್ತೊಮ್ಮೆ ಮಾಡಲು ಹೊರಟಿದ್ದಾರೆ. ಅಲ್ಲದೆ ಗುತ್ತಿಗೆದಾರನ ಬಳಿ ಹಣ ಪಡೆದು ನಗರದಲ್ಲಿ ಕಟೌಟ್ ಹಾಕಿಸಿದ್ದಾರೆ. ಇದು ನಮ್ಮ ಯೋಜನೆಯಾಗಿದ್ದು ನಿಮ್ಮ ಸುಳ್ಳಿನ ಕಂತೆ ನಡೆಯಲು ಬಿಡಲ್ಲ ಎಂದರು. ಮುಂಬರುವ 2028 ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಬಹುಮತ ಪಡೆದು ಸರ್ಕಾರ ರಚಿಸಲಿದೆ. ಹಾಗೆಯೇ ಭಾಲ್ಕಿಯಿಂದ ಬಿಜೆಪಿ ಅಭ್ಯರ್ಥಿ ಗೆಲುವು ಖಚಿತ ಎಂದು ಕೇಂದ್ರದ ಮಾಜಿ ಸಚಿವ ಭಗವಂತ್ ಖೂಬಾ ಭವಿಷ್ಯ ನುಡಿದರು. ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸೋಮನಾಥ್ ಪಾಟೀಲ್, ಮಾಜಿ ಶಾಸಕ ಪ್ರಕಾಶ್ ಖಂಡ್ರೆ, ಮುಖಂಡರಾದ ಶಶಿಧರ್ ಹೊಸಳ್ಳಿ, ಬಾಪುರಾವ್ ಕಾರ್ಪಾರಿ, ಪೀರಪ್ಪ ಔರಾದೆ, ರಾಜಶೇಖರ್ ನಾಗಮೂರ್ತಿ, ನಾಗಭೂಷಣ್ ಕಮಠಾಣ್, ರಾಜೇಂದ್ರ ಪೂಜಾರಿ ಹಾಗೂ ಪ್ರಕಾಶ್ ಪಾಟೀಲ್ ಸೇರಿದಂತೆ ಇತರರು ಇದ್ದರು. ಇಲ್ಲ ಸಾಗರ್ ಖಂಡ್ರೆ ಅವ್ರ ಕೊಡುಗೆ ಅಂತ ಏನಾದರೂ ನಿಮ್ಮ ಹತ್ರ ಇಂಥ ಡಾಕ್ಯುಮೆಂಟ್ ಇದ್ರೆ ತಂದು ಕೊಡಿ. ನೀವು ನಿಮ್ಮ ಮಗ ಮತ್ತ 7ನೇ ತಾರೀಕಿಗೆ ನಿಮ್ಮ ಮಗನ ಸೆಟಪ್ ಅದರಲ್ಲಿ ಪ್ರಯತ್ನ ಇತ್ತಂದ್ರೆ ಆ ಪಾಪನಾಶ ದೇವಸ್ಥಾನ ಲಿಂಗದ ಮೇಲೆ ಕೈ ಇಟ್ಟು ಆಣೆ ಪ್ರಮಾಣ ಮಾಡೋಣ. ನಾನು ಮಾಡ್ತೀನಿ, ನೀವು ಮಾಡ್ಲಿಕ್ಕೆ ಬರ್ರಿ ಅಲ್ಲಿಗೆ.
ಯಾವ ರೀತಿ ಸುಳ್ಳಿನ ರಾಜಕಾರಣ ಮಾಡುತ್ತೀರಿ, ನೀವು ಹ್ಯಾಂಗೆ ಗೆದ್ದಿರಿ ಅನ್ನೋಂಥದ್ದನ್ನು ಇಡೀ ಜಿಲ್ಲೆ ಜನತೆ ಗೊತ್ತಿದೆ. ಕೇವಲ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಮಾಡಿ ಗೆದ್ದಿರೋ ಹೊರತಾಗಿ ಜನ ನಿಮ್ಮನ್ನ ಮನಸಾರೆ ಏನು ಓಟ್ ಹಾಕ್ಲಿಲ್ಲ. DC ಅವರೇ, 7ನೇ ತಾರೀಕಿಗೆ ಈ ಕಾರ್ಯಕ್ರಮನ ಯಾವುದೇ ಕಾರಣಕ್ಕೆ ಶಂಕುಸ್ಥಾಪನೆ ಕಾರ್ಯಕ್ರಮ ಆಗಬಾರದು, ಯಾವುದೇ ಕಾರಣಕ್ಕೆ ಆಗಬಾರದು. ಮತ್ತ ಇವತ್ತಿನ ಕಳೆದ ಒಂದು 2.5 ವರ್ಷದಿಂದ ಈಶ್ವರ್ ಖಂಡ್ರೆ ಅವ್ರದ್ದು ಆಡಳಿತ ನೋಡ್ತಾ ಇದ್ದೀನಿ. ಆರುವ ದೀಪ ಕುಡಿ ಬಂದು ಬಹಳ ಫಡ್ಫಡಾಸ್ತದಂತ. ಆರುವ ದೀಪ ಕುಡಿ ಬಂದು ಫಡ್ಫಡಾಸ್ತದಂತ. ಹಾಗ ಈಶ್ವರ್ ಖಂಡ್ರೆ ಅವರು ರಾಜಕಾರಣ ಜೀವನ ಬಹುತೇಕ ಕೊನೆ ಹಂತದ ಅನಿಸ್ತದ. ಅದ್ರ ಕಡೆ ಜಾಸ್ತಿ ಫಡ್ಫಡಾಸ್ಲತ್ತಾರ. ಇತಿಹಾಸದ ಈಶ್ವರ್ ಖಂಡ್ರೆ ಅವರೇ, ನಿಮಗೆ ನಾನು ಚಾಲೆಂಜ್ ಮಾಡಿರೋದು, ಭಾಲ್ಕಿಯ ಗಾಂಧಿ ಚೌಕಲ್ಲಿ ನಿಂತ್ಕೊಂಡು 2023 ಅಸೆಂಬ್ಲಿ ಚುನಾವಣೆಗಿಂತ ಮುಂಚೆ ನೀವು ಕಾಂಗ್ರೆಸ್ಸಿನ ರಾಜ್ಯ ಕಾರ್ಯಾಧ್ಯಕ್ಷರಾದರೂ ಕೂಡ ಚುನಾವಣೆಯಲ್ಲಿ ನಿಮಗೆ ಭಾಲ್ಕಿ ಬಿಟ್ಟು ಹೊರಗಡೆ ಹೋಗ್ಬಿಡಲ್ಲ ಅನ್ನುವಂಥ ಕಟ್ ಹಾಕ್ತೀನಿ ಅಂತದನ್ನ ನಾನು ಚಾಲೆಂಜ್ ಮಾಡಿದೆ. ಅದು ಇತಿಹಾಸದೇ ಗೊತ್ತಾ. 23 ಅಸೆಂಬ್ಲಿ ಚುನಾವಣೆಯಲ್ಲಿ ನೀವು ಭಾಲ್ಕಿ ಬಿಟ್ಟು ಬೇರೆ ಕಡೆ ಎಲ್ಲಿಗೆ ಬಿಡಲಿಲ್ಲ. ನಾನು ಈಗ ಮತ್ತೊಂದು ನಿಮಗೆ ಚಾಲೆಂಜ್ ಮಾಡ್ತೀನಿ. 2028 ಚುನಾವಣೆಯಲ್ಲಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಸಂಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬರ್ತೀವಿ. ಆ ಅಧಿಕಾರದಲ್ಲಿ ಭಾಲ್ಕಿಯಲ್ಲಿ ಭಾರತೀಯ ಜನತಾ ಪಕ್ಷದ ಶಾಸಕ ಆರ್ಸ್ ಬರ್ತಾರೆ ಅನ್ನುವಂಥದ್ದನ್ನು ನಿಮಗೆ ಚಾಲೆಂಜ್ ಮಾಡ್ತೀನಿ. ಅದಕ್ಕೆ ಮತ್ತೊಮ್ಮೆ ಹೇಳ್ತೀನಿ, ಈಶ್ವರ್ ಖಂಡ್ರೆ ಅವರೇ, ಸಾಗರ್ ಮತ್ತು DC ಅವರೇ, ಇದು ಯಾವುದೇ ಕಾರಣಕ್ಕೆ 7ನೇ ತಾರೀಕಿಗೆ ಶಿಲಾನ್ಯಾಸ ಕಾರ್ಯಕ್ರಮ ಆಗಕೂಡದು. ಮತ್ತ ಸಂಪೂರ್ಣವಾಗಿ ಮೋದಿ ಸರ್ಕಾರದಲ್ಲಿ ನನ್ನ ಪ್ರಯತ್ನದಿಂದ ಇದನ್ನ ಅನುದಾನವನ್ನು ತಂದ ಕೆಲಸವನ್ನು ಪ್ರಾರಂಭ ಆಗಿದೆ. ನಿಮ್ಮ ಕೊಡುಗೆ ಶೂನ್ಯ, ಹೊರತಾಗಿ ವಿಳಂಬ ಮಾಡುವುದು ನಿಮ್ಮ ಕೊಡುಗೆ ಆಗಿದೆ ಅನ್ನುವಂಥದ್ದನ್ನು ಹೇಳಿ ನನ್ನ ಮಾತಿಗೆ ಮುಗಿಸ್ತೀನಿ. ಧನ್ಯವಾದ. ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಇಲ್ಲಿನ ರಾಷ್ಟ್ರಭಕ್ತ ಮಿತ್ರ ಬಳಗ ಮತ್ತು ಕೊಡಗಿನ ರಂಗಭೂಮಿ ಟ್ರಸ್ಟ್ನಿಂದ ನಡೆದ ನಿಜ ಮಹಾತ್ಮ ಬಾಬಾ ಸಾಹೇಬ್ ನಾಟಕ ಇತಿಹಾಸದ ಹಲವಾರು ಕಟು ಸತ್ಯ ಸಂಗತಿ ತೆರೆದಿಟ್ಟ ಚಿಂತನೆಗೆ ಹಚ್ಚಿತ್ತು. ಹಿರಿಯ ರಂಗಕರ್ಮಿ ಮೈಸೂರು ರಂಗಾಯಣ ನಿಕಟಪೂರ್ವ ನಿರ್ದೇಶಕ ಅಣ್ಣಂಡ ಕಾರ್ಯಪ್ಪ ಅವರು ರಚಿಸಿದ ಈ ನಾಟಕ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತು ಅನೇಕ ಬಚ್ಚಿಟ್ಟಿದ್ದ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದು. 2 ಗಂಟೆ ನಡೆದ ನಾಟಕ ಡಾಕ್ಟರ್ ಅಂಬೇಡ್ಕರ್ ಅವರ ಜೀವನ, ಸಾಧನೆ, ಹೋರಾಟದ ಹಾದಿ ಅನಾವರಣ ಮಾಡುವ ಜೊತೆಗೆ ಅವರ ಶ್ರೇಷ್ಠ ವಿಚಾರ, RSS ಬಗೆಗಿನ ನಿಲುವು, ಸಂಘ ಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ಜೊತೆಗಿನ ಚರ್ಚೆ, ಕಾಂಗ್ರೆಸ್ ನಡೆದುಕೊಂಡಿದ್ದ ರೀತಿ, ಅನುಭವಿಸಿದ ಯಾತನೆ ಇತ್ಯಾದಿ ಅಂಶಗಳು ನೋಡುಗರಿಗೆ ಚಿಂತನೆ ಹೆಚ್ಚಿಸಿ ಹೊಸ ಅನುಭೂತಿ ನೀಡಿತ್ತು. ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕಿನ 5 ಪ್ರಮುಖ ಘಟನೆ ನಾಟಕದಲ್ಲಿ ಜನರು ಮುಂದಿಡಲಾಯಿತು. ಅಂಬೇಡ್ಕರ್ ಅವರು ಇಹಲೋಕ ತ್ಯಜಿಸಿದ್ದಾಗ ಅವರ ಅಂತ್ಯಕ್ರಿಯೆಗೆ ಆಗಿನ ಕೇಂದ್ರ ಸರ್ಕಾರ, ಪ್ರಧಾನಿ ನೆಹರು ನವದೆಹಲಿಯಲ್ಲಿ ಜಾಗ ನೀಡದಿರುವ ದೃಶ್ಯ ಅತ್ಯಂತ ಭಾವುಕ ಕ್ಷಣಿಕ ಸಾಕ್ಷಿಯಾಯಿತು. ಹಲವರು ಕಣ್ಣಿಂಚಿನಲ್ಲಿ ನೀರನ್ನು ತರಿಸುವಂತೆ ಮಾಡಿತ್ತು. ಇದೇ ವೇಳೆ RSS ಸಂಸ್ಥಾಪಕ ಡಾಕ್ಟರ್ ಹೆಡ್ಗೇವಾರ್ ಮತ್ತು ಅಂಬೇಡ್ಕರ್, ವೀರ ಸಾವರ್ಕರ್ ಮತ್ತು ಅಂಬೇಡ್ಕರ್ ಅವರ ಮಾತುಕತೆ, ಪರಸ್ಪರ ಮಧ್ಯೆ ನಡೆದ ರಾಷ್ಟ್ರಪರ ಗಂಭೀರ ಚರ್ಚೆ ಎಲ್ಲರ ಚಪ್ಪಾಳೆ ಗಿಟ್ಟಿಸಿತ್ತು. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸಿದ್ದಾಗ ಸೋಲಿಸಲು ಕಾಂಗ್ರೆಸ್ ಮಾಡಿದ ಸಂಚು, ಇದರ ಬಗ್ಗೆ ಅಂಬೇಡ್ಕರ್ ಅವರು ಅತೀವ ನೊಂದು ಕೋಪಗೊಳ್ಳುವಿಕೆ, ದಲಿತ ನಾಯಕನನ್ನ ದಲಿತರ ಹೆಸರಿನಲ್ಲಿ ಅವರು ಕಾಂಗ್ರೆಸ್ ಬಳಸಿಕೊಂಡಿರುವ ಬಗ್ಗೆ ಸಿಡಿದಿದ್ದು, ಇನ್ಮುಂದೆ ನನ್ನ ಜನರ ಏಳಿಗೆಗೆ ಶ್ರಮಿಸಲು ಹೇಳಿದ ಮಾತು, ಮಹಾಜ್ಞಾನಿಗೆ ಭಾರತ ರತ್ನ ಕೊಡುತ್ತಿರುವುದು ಭಾರತ ಪಾಕಿಸ್ತಾನ
ವಿಭಜನೆ ವೇಳೆ ಮುಸ್ಲಿಮರ ಬಗೆಗೆ ಅವರ ಸ್ಪಷ್ಟ ಅಭಿಪ್ರಾಯ ತನ್ನ ಹೋರಾಟದ ರಥಕ್ಕೆ ಮುಂದು ಕೊಂಡೊಯ್ಯಲು ಆಗದಿದ್ದರೆ ಹಿಂದಿ ಮಾತ್ರ ಒಯ್ಯಬೇಡಿ ಎಂಬ ವಿಚಾರ ನಾಟಕ ಗಂಭೀರತೆ ಹೆಚ್ಚಿಸಿದ್ದವು. ಆರಂಭದಲ್ಲೇ ಮಾಧವರನಿಸು ಅಂಬೇಡ್ಕರ ಅವರ ದಲಿತರು ಕುರಿಗಳೆಲ್ಲ ಹುಲಿಗಳು ಎನ್ನುವ ಮಾತು ಚೌಡಾರಕೆರೆ ನೀರು ಕುಡಿಯಲು ನಾಸಿಕದ ಕಾಳರಾಮ ಗುಡಿ ಪ್ರವೇಶ ಅವರ ಹೋರಾಟದ ಹಾದಿ ತಿಳಿಸಿತ್ತು. ಲಿಖಿತ್ ಕುಮಾರ್ ಅಂಬೇಡ್ಕರ್ ಪಾತ್ರಕ್ಕೆ ಅಕ್ಷರಾಂಶ ಜೀವ ತುಂಬಿ ಎಲ್ಲರಿಂದ ಭೇಷ್ ಎನಿಸಿಕೊಂಡರು. ಅಂಬೇಡ್ಕರ್ ಪತ್ನಿಯಾಗಿ ಅನಿತಾ ಕಾರ್ಯಪ್ಪ ಅಭಿನಯ ಮಸ್ತಿತ್ತು. ಎಲ್ಲ ಪಾತ್ರಧಾರಿಗಳ ಅಭಿನಯ ಸಂಭಾಷಣೆ ಪ್ರೇಕ್ಷಕರಿಗೆ ಕೊನೆಯವರೆಗೂ ಹಿಡಿದಿಟ್ಟಿತ್ತು. ನಿರ್ದೇಶಕ ಅಂಡನ್ ಕಾರ್ಯಪ್ಪ ಅವರಿಗೆ ರಾಷ್ಟ್ರಭಕ್ತ ಮಿತ್ರ ಬಳಗ ಗೌರವಿಸಿ ಅಭಿನಂದಿಸಿತು. ಸಮಾನ ನಾಗರಿಕ ಹಕ್ಕನ್ನು ಸೇರಿಸಿದ್ದೇವೆ. ಅರೆ ಅಲ್ಲ, क्या ಸಮಾನ ಬೆಳೆದಿದೆ? ನಮ್ಮಕ್ಕೆ ಧರ್ಮಕ್ಕೆ ಬೇರೆ, ನಿಮ್ಮಕ್ಕೆ ಧರ್ಮಕ್ಕೆ ಬೇರೆ, ಯಾವತ್ತೂ ಸಮಾನ ಆಗೋದೇ ಇಲ್ಲ. ಪ್ಲೀಸ್ ಶ್ರೀರಾಮ್ ಸಾಬ್ ಸುಮ್ಮನೆ ಎದ್ದು ತಲೆಗೆ ಮೇಲೆ ಕೂತಿದ್ದಾರೆ ಇವರು. ಕೂತಾರೆ ಇವರು. ಕೂತ್ಕೊಳ್ಳಿ ಸುಮ್ಮನೆ. ಅಲಿಬೇ ನಿಮಗೆ ಬೇರೆ ಹೇಳ್ಬೇಕೇನು? ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಇದನ್ನು ನಾವು ಕ್ಷಮಿಸುವಂತಿಲ್ಲ. ಅಂಬೇಡ್ಕರ್ ಬಲಿಷ್ಠರ ಕೈಗೊಂಬೆ. ಒಬ್ಬ ರೋಗಗ್ರಸ್ತ ಬುದ್ಧಿಯ ಪೂರ್ವಾಗ್ರಹ ಆಲೋಚನೆಗಳೇ ತುಂಬಿಕೊಂಡಿರುವ ಮೆದುಳಿನ ಅಂಬೇಡ್ಕರ್ ಸಂವಿಧಾನ. ಅಚ್ಚ ಸಾಬ್, ಇದನ್ನು ನಾನು ಒಪ್ಪಲಾರೆ. ಇದು ಡ್ರಾಫ್ಟಿಂಗ್ ಕಮಿಟಿ ಅಲ್ಲ, ಡ್ರಿಫ್ಟಿಂಗ್ ಕಮಿಟಿ. ಸೈಲೆನ್ಸ್. ಅಲಿಬೇ ಏನ್ರಿ ಇದು ಭರತನಾಟ್ಯ? ಪಾರ್ಲಿಮೆಂಟ್ರಿ ಇದು. ಪ್ಲೀಸ್ ಕೂತ್ಕೊಳ್ಳಿ. ಸಭಾಧ್ಯಕ್ಷರೇ, ಯಾಕೆ ನಮ್ದಕ್ಕೆ ಪಾಯಿಂಟ್ಗೆ ಏನ್ರಿ ನಿಮ್ದು ಪಾಯಿಂಟ್? ಮಣ್ಣು. ನಿಮ್ ಮನೇಲೂ ಹಿಂಗೆ ಆಡ್ತೀರೇನು? ಇರ್ಬೋದೇನ. ಕೂತ್ಕೊಳ್ರಿ ಸುಮ್ಮನೆ. ನಮ್ಗೆ ಯಾವುದು ಪಾಟಿಗೆ ತಗೊಳ್ಳೋದಿಲ್ಲ ಇವರು. ಮೈಗ ಮೇಲೆ ಬಿಡ್ತಾರೆ ಇವರು. ಮಿಸ್ಟರ್ ಅರುಣ್ ಚಂದ್ರ ಗುಹಾ ಮುಂದುವರಿಯುತ್ತಾರಾ? ಇದೆಲ್ಲದರ ಬಗ್ಗೆ ನಾನು ಆಲೋಚಿಸಬೇಕಿದೆ. ಗೌರವಾನ್ವಿತ ಸದಸ್ಯರೇ, ಇಲ್ಲಿ ಕಾನೂನುಗಳನ್ನು ಶಬ್ದಗಳಿಂದ ಮಾಡಲಾಗಿದೆ. ಆದರೆ ನಾನು ಅನುಮೋದಿಸುವ ಗಣರಾಜ್ಯದ ಸಂವಿಧಾನ ಕಾನೂನಿಗಿಂತ ಉನ್ನತವಾಗಿರುವ ಒಂದು ಸಂಗತಿಯಾಗಿದೆ. ಕಾನೂನಿನ ಅಡಿಯಲ್ಲಿ ತರಲೇಬೇಕು. ಇದು ಸರ್ಕಾರದ ಕೆಲಸ. ಕಾನೂನು ಸಂವಿಧಾನದ ಒಂದು ಮುಖ್ಯ ಭಾಗ. ಇಲ್ಲದಿದ್ದರೆ ಕಾನೂನು ರೂಪಿಸಿ ಏನು ಫಲ? ಸ್ವಾತಂತ್ರ್ಯದ ಆಶಯ ಕನಸುಗಳಿಗೆ ವಿರುದ್ಧ ಈ ಸಂವಿಧಾನ ಎಂದಾಗುತ್ತಿಲ್ಲವೇ? ಸಭಾಧ್ಯಕ್ಷರೇ, ಇಲ್ಲಿ ನಾನು ಎನ್ನುವುದು ಸರ್ವಾಧಿಕಾರ. ವಾಟ್? ಸಭಾಧ್ಯಕ್ಷರ, ನಾನು ನಮ್ಮ ಸಂಸತ್ತಿನ ಸದಸ್ಯರ ಅಭಿಪ್ರಾಯಗಳನ್ನು ಗಮನಿಸಿದ್ದೇನೆ. ಅವರು ಬಯಸಿದಂತೆ ಈ ಸಂವಿಧಾನವಿಲ್ಲ ಎನ್ನುವುದು ಆರೋಪ. ಆದರೆ ನಾನು ನಮ್ಮ ಸಂವಿಧಾನ ಸಮಿತಿ ಅಧ್ಯಕ್ಷರ ಸದಸ್ಯರ ಪ್ರಾಮಾಣಿಕತೆಯನ್ನು ಪ್ರಶ್ನೆ ಮಾಡುವುದಿಲ್ಲ. ಬಟ್ ನಾವು ಪ್ರಜಾಪ್ರಭುತ್ವವನ್ನು ಗೌರವಿಸುವ ರಾಷ್ಟ್ರಗಳೊಂದಿಗೆ, ನಮ್ಮ ಪ್ರಾಂತ್ಯಗಳ ಅಧಿಕಾರದಲ್ಲಿರುವವರೊಂದಿಗೆ ಮಾತುಕತೆ ವ್ಯವಹಾರ ನಡೆಸಬೇಕಾಗುತ್ತದೆ. ನಮ್ಮ ಪಂಡಿತ್ ನೆಹರೂಜಿಯವರೇ ಸ್ಪಷ್ಟಪಡಿಸಿದ್ದಾರೆ, ಭಾರತ ಜಾತ್ಯತೀತ ರಾಷ್ಟ್ರ ಎಂದು. ಆದರೂ ಈ ಸಂವಿಧಾನದಲ್ಲಿ ಶ್ರೀರಾಮಚಂದ್ರರ ಶ್ರೀಕೃಷ್ಣ ಚಿತ್ರವನ್ನು ಅಚ್ಚು ಮಾಡಲಾಗಿದೆ. ಸಭಾಧ್ಯಕ್ಷರೇ, ಇದರ ಯಾರನ್ನು ಮೆಚ್ಚಿಸಲು ಸಭಾಧ್ಯಕ್ಷರೇ? ಸಭಾಧ್ಯಕ್ಷರೇ, ಏನು ಹೇಳಿ ಇವರಿಗೆ? ನಮ್ಮ ರಾಷ್ಟ್ರದಲ್ಲಿ ನಮಗೆ ನಮ್ಮ ಸಂಸ್ಕೃತಿ, ಇತಿಹಾಸ, ಪರಂಪರೆ ಮುಖ್ಯ. ಅದೇ ದೊಡ್ಡದು. ನಮ್ಮ ಮುಸ್ಲಿಂ ಸದಸ್ಯರು ಕೋಪಿಸಿಕೊಳ್ಳಬಾರ್ದು. ರಾಮನ ರಾಮರಾಜ್ಯ, ಶ್ರೀಕೃಷ್ಣನ ಆದರ್ಶ ಬೇಕಲ್ವೇ? ಮೇಡಮ್ ರೇಣುಕಾರೆ ಅವರೇ, ಇನ್ನೇನು ದಾಳಿಕೋರರಾದ ಔರಂಗಜೇಬ, ಗಜ್ನಿ, ಘೋರಿ, ತುಗ್ಲಕರ ಚಿತ್ರ ಹಾಕ್ಲೇ? ಸತ್ಯವಾದ ಮಾತು. 1857ರಲ್ಲಿ ಮೊದಲ ಸ್ವಾತಂತ್ರ್ಯ ಸಂಗ್ರಾಮವಾದಾಗ ಸಿಖ್ ಸಮುದಾಯದವರು ಪ್ರೇಕ್ಷಕರಂತೆ ಕುಳಿತಿದ್ದರು. ಸಭಾಧ್ಯಕ್ಷರೇ, ಈ ಚರಿತ್ರೆಗಳೆಲ್ಲ ನನ್ನ ಕಣ್ಣ ಮುಂದೆ ಇದೆ. ಇದೇ ನನಗಿರುವ ಚಿಂತೆ. ಸಭಾಧ್ಯಕ್ಷರೇ, ಈ ಸಂವಿಧಾನ ಎಷ್ಟೇ ಶ್ರೇಷ್ಠ ಎಂದುಕೊಂಡರು ಆಡಳಿತ ನಡೆಸುವವರು ಸರಿ ಇಲ್ಲದಿದ್ದರೆ ಈ ಸಂವಿಧಾನ ಏನೂ ಮಾಡಲಾಗದು. ಸಭಾಧ್ಯಕ್ಷರೇ, ಸದಸ್ಯರೇ, ಒಂದು ಸಂತೋಷದ ಸುದ್ದಿ. 1950 ಜನವರಿ 26ರಂದು ಭಾರತ ಸಂಪೂರ್ಣ ಸ್ವತಂತ್ರವಾಗಲಿದೆ. ಪ್ರಜಾಪ್ರಭುತ್ವ ರಾಷ್ಟ್ರವಾಗಲಿದೆ.
ಸಂವಿಧಾನ ನನ್ನೊಬ್ಬನಿಂದಲೇ ಆದದ್ದಲ್ಲ. ಸಂವಿಧಾನ ರಚನೆಗಾಗಿ ದುಡಿದ ಎಲ್ಲ ಮಹನೀಯರನ್ನು, ಭಾರತ ಸರ್ಕಾರವನ್ನು, ಎಲ್ಲ ಸಿಬ್ಬಂದಿಗಳನ್ನು, ನೆಹರೂಜಿಯವರನ್ನು, ಸರ್ಕಾರಿ ಅಧಿಕಾರಿಗಳನ್ನು, ವಿಶೇಷವಾಗಿ ಬೆನಗಲ್ ನರಸಿಂಗ್ ರಾವ್ ಅವರನ್ನು ಸ್ಮರಿಸುತ್ತಾ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. दीनानाथ सुधारिणी कृतिमते भीमाय तस्मै नमः. साहेबानिनगे वंदने दलित जनके ಬೆಳಕಲಿದ್ದ ಭಾಗ್ಯದಾತನೇ. ಜ್ಞಾನ ಸೂರ್ಯ ಬಾಬಾ ಸಾಹೇಬಾನಿನಗೆ ವಂದನೆ ದಲಿತ ಜನಕೆ ಬೆಳಕಲಿದ್ದ ಭಾಗ್ಯದಾತನೇ. ಬುದ್ಧಿ ಎಬ್ಬಿಸಿದವನೇ ಸಂವಿಧಾನ ಕೊಡುಗೆ ಕೊಟ್ಟ ಪ್ರತಿಭಾವಂತನೇ. ಜಾತಿ ಮತಗಳ ಮೆಟ್ಟಿ ನಿಂತ ನಮ್ಮ ಉದ್ದೇಶ ಇದ್ದದ್ದು ಈ ನಿಜಮಾತ್ಮ ನಾಟಕದಲ್ಲಿ ಇದೊಂದು ಮನರಂಜನೆ ಆಗಬೇಕು, ಜನರನ್ನು ಖುಷಿಪಡಿಸಬೇಕು, ನಗಿಸಬೇಕು, ಅದಲ್ಲ. ಇತಿಹಾಸದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ನೆಹರು ಕಾಲದಿಂದ ಹಿಡಿದು ಅನೇಕ ಸತ್ಯಗಳನ್ನು ಮುಚ್ಚಿಟ್ಟಿದ್ದಾರೆ. ಗೊತ್ತಾಗಬಾರದು ಅಂತ ಮುಚ್ಚಿಡಲಾಗಿದೆ, ಉದ್ದೇಶಪೂರ್ವಕವಾಗಿ ಮುಚ್ಚಿಡಲಾಗಿದೆ. ಅದನ್ನು ಬಯಲಿಗೆಳೆಯುವುದು ನಮ್ಮ ಉದ್ದೇಶ. ಇತಿಹಾಸದ ಸತ್ಯವನ್ನು ತೆರೆದಿಡುವುದು ನಮ್ಮ ಈ ನಾಟಕದ ಉದ್ದೇಶ. ಇದರ ಜೊತೆಗೆ ನಮ್ಮ ಏನು ಈ ದಲಿತ ಸಹೋದರರೇನಿದ್ದಾರೆ, ಜೊತೆಗೆ ಸವರ್ಣೀಯ ಸಹೋದರೇನು, ಇವ್ರ ನಡುವೆ ಒಂದು ಅತ್ಯುತ್ತಮ ಬಾಂಧವ್ಯ ಬೆಳಿಬೇಕು. ಎಷ್ಟು ದಿನ ಅಂತ ನಾವು ಈ ವರ್ಗ ಸಂಘರ್ಷದಲ್ಲೇ ಇರೋದು? ಎಷ್ಟು ದಿನ ಅಂತ ಈ ಮೇಲು ಕೀಳು ಭಾವನೆಗಳನ್ನು ನಾವು ಇಟ್ಕೊಂಡಿರೋದು? ಈ ಮೇಲು ಕೀಳು ಭಾವನೆಯನ್ನು ಅಂಬೇಡ್ಕರ್ ಅವರನ್ನು ಅರ್ಥ ಮಾಡಿಕೊಂಡ್ರೆ ಅದು ಇರೋದೇ ಇಲ್ಲ. ಅಂಬೇಡ್ಕರ್ ಹೇಳಿದ್ದನ್ನು ತಿರುಚಿ ಬೇರೆ ಥರದಲ್ಲಿ ಈಗ ಅಂಬೇಡ್ಕರ್ ಒಬ್ಬ ಸರಕು. ಅಂಬೇಡ್ಕರ್ನ ಇಟ್ಟುಕೊಂಡು ಬ್ಲ್ಯಾಕ್ ಮೇಲ್ ಮಾಡುವವರು, ಅಂಬೇಡ್ಕರ್ ಇಟ್ಕೊಂಡು ಹೊಟ್ಟೆ ಹೊರೆಯುವವರು, ಅಂಬೇಡ್ಕರ್ ಇಟ್ಕೊಂಡು ಬದುಕು ಕಟ್ಟಿಕೊಂಡವರು, ಅಂಬೇಡ್ಕರ್ ಇಟ್ಕೊಂಡು ಓಟು ಗಿಟ್ಟಿಸಿಕೊಳ್ಳುವವರು ಎಲ್ಲ ಇದ್ದಾರೆ. ಇದು ಅಲ್ಲ ಅಂಬೇಡ್ಕರ್ ಹೇಳಿದ್ದು. ಅಂಬೇಡ್ಕರ್ ಸಾಯುವವರೆಗೂ ಗೋಳಾಡಿಸಿದ, ಮೋಸ ಮಾಡಿದ. ಕಾಂಗ್ರೆಸ್ ಪಕ್ಷದೊಂದಿಗೆ ದಲಿತರು ಹೋಗೋದು ಇದೆಯಲ್ಲ, ಅದು ಅಂಬೇಡ್ಕರಿಗೆ ಮಾಡುವ ಮಹಾ ಮೋಸ ಮತ್ತು ಅವಮಾನ. ನಾನು ನನ್ನ ದಲಿತ ಸಹೋದರಲ್ಲಿ ಪ್ರಾರ್ಥನೆ ಮಾಡ್ತೇನೆ, ದಯಮಾಡಿ ಕಾಂಗ್ರೆಸ್ಸನ್ನು ನಂಬಬೇಡಿ. ಅದು ಮೋಸಗಾರರ ಪಕ್ಷ, ಅಂಬೇಡ್ಕರಿಗೆ ವಂಚಿಸಿದ ಪಕ್ಷ. ಅಂಬೇಡ್ಕರೇ ಸ್ವತಃ ಹೇಳಿದ್ದಾರೆ. ಅಂಬೇಡ್ಕರೇ ಸ್ವತಃ ಹೇಳಿದ ಮೇಲೆ ಅದನ್ನೇ ನಂಬದ ದಲಿತ ಅಂಬೇಡ್ಕರಿಗೆ ಏನು ಕೃತಜ್ಞತೆ ಸಲ್ಲಿಸಬಲ್ಲ? ಇದನ್ನು ನಾವು ಹೇಳಕ್ಕೆ ಹೊರಟಿದ್ದೇವೆ. ಈ ನಾಟಕ ಸಕ್ಸಸ್ ಆಗಿದೆ. ನಾನು ನನ್ನೆಲ್ಲ ಪ್ರೇಕ್ಷಕರಿಗೆ, ನಮ್ಮ ಸಂಘಟಕರಿಗೆ, ವಿಶೇಷವಾಗಿ ನಮ್ಮನ್ನು ಬೀದರಿಗೆ ಕರೆಸಿಕೊಂಡರು ನಮ್ಮ ವೀರಶೆಟ್ಟಿ ಕ್ಯಾಮ್ ಅವರನ್ನು ನಾನು ಅಭಿನಂದಿಸ್ತೇನೆ. ಆ ಧೈರ್ಯ ಅವರು ಮಾಡಿದ್ದಾರೆ. ನಮ್ಮ ತಂಡವನ್ನು ಕರೆಸಿಕೊಳ್ಳೋದು ಏನು ತಮಾಷೆ ಆಟ ಅಲ್ಲ. ಇಲ್ಲಿ ಅನೇಕ ಸಂಘ ಸಂಸ್ಥೆಗಳೆಲ್ಲ ಜೊತೆ ಸೇರಬೇಕು. ಆದರೆ ಅವರು ಇವತ್ತು ಹಿಂದೂ ಸಮಾಜೋತ್ಸವ, ಬೇರೆ ಬೇರೆ ಇವತ್ತು ಮುಕುಂದ್ಜಿ ಬಂದಿದ್ದರು, ಅನೇಕ ಕಾರ್ಯಕ್ರಮಗಳು ಇದ್ದಾಗಿಯೂ ಕೂಡ ಅವರು ಈ ಧೈರ್ಯವನ್ನು ಮಾಡಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅಂಥ ಯುವಕರು ಈ ನಾಡಿಗೆ ಅವಶ್ಯ. ಮೋದಿಜಿ ಹೇಳಿದಾಗೆ ಆ ಯುವಶಕ್ತಿಯೇ ನಮ್ಮ ಈ ದೇಶವನ್ನು ವಿಶ್ವಗುರುವಿನ ಸ್ಥಾನಕ್ಕೆ ಒಯ್ಯುತ್ತದೆ. ನಮಸ್ಕಾರ. ರಘು ರಂಗಭೂಮಿ ಟ್ರಸ್ಟ್ ವತಿಯಿಂದ ಇವತ್ತು ಬೀದರ್ನಲ್ಲಿ ರಾಷ್ಟ್ರ ಭಕ್ತ ಮಿತ್ರ ಬಳಗ ವತಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಬೆಂಗಳೂರಿನಿಂದ ನಮ್ಮ ಜೈ ಭೀಮ್ ಹಿಂದೂ ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಚಂದ್ರಶೇಖರ್ ಕೋಟೆಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೂ ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಅವನ್ನು ನಡ್ಸ್ಕೊಂಡು ಹೋಗ್ತಕ್ಕಂಥ ನಮ್ಮ ಅಡ್ಡಂಡ ಕಾರ್ಯಪ್ಪ ಅವರೇನು ಇದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ನಮ್ಮ ದಲಿತರು ಹಾಗೂ ಹಿಂದೂಗಳೆಂಬ ಒಂದು ಭಾವನೆಗೇನು ಇವತ್ತು ಜನ ಏನು ಒಂದು ವಿಚಾರದಲ್ಲಿದ್ದರೂ ಸ್ಪಷ್ಟವಾಗಿದೆ. ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜನರು ಹಿಂದೂಗಳೇ ಅಂತ ಒಂದು ನಾಟಕದ ಪ್ರದರ್ಶನ ಉದ್ದೇಶ. ಹಾಗೂ ಬಾಬಾ ಸಾಹೇಬರು ಒಂದು ಏನು ಅವ್ರದ್ದು ಒಂದು ನಿಜಮೇವ ಏನಿದೆ ಎಂಬುದು ಇವತ್ತು ನಾಟಕ ಮುಖಾಂತರ ಅವರು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇವತ್ತು ಇಡೀ ನಮ್ಮ ಬೀದರ್ ಜಿಲ್ಲೆಗೆ ಅದೊಂದು ಹೆಮ್ಮೆಯ ವಿಷಯ. ನಾವೆಲ್ಲರೂ ಕೂಡ ಒಂದೇ, ನಾವೆಲ್ಲರೂ ಭಾರತೀಯರು. ಅದಕ್ಕೆ ಸ್ಪಷ್ಟವಾಗಿ ಮಾಡಿಕೊಟ್ಟಕ್ಕಂಥ ನಮ್ಮ ಈ ರಂಗಭೂಮಿ ಟ್ರಸ್ಟ್ ಕೊಡಗು ಏನು ಅಧ್ಯಕ್ಷರಂತ ನಮ್ಮ ದಂಡ ಕಾರ್ಯಪ್ಪ ಅವ್ರಿಗೆ ಕೂಡ ನಾವು ತುಂಬ ಹೃದಯದ ಎಂಬುದು ಬೀದರ್ ಜಿಲ್ಲೆ ವತಿಯಿಂದ ನಾವು ಇವತ್ತು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಈ ಥರ ಸಮಾಜದಲ್ಲಿ ಸತ್ಯತೆಯನ್ನು ಬೆಳಕಿಗೆ ತಂದಾಗ ಮಾತ್ರ ನಾವು ಸೌಹಾರ್ದತೆಯಿಂದ ಬದುಕಲಕ್ಕ ಏನಂದ್ರೆ ನಮಗೆ ಒಂದು ನಡೆ ಆಗ್ತದ ಅಂಥೇಳಿ ನಮಗೆ ಇಲ್ಲಿ ಮಾಡ್ಕೊಂಡು ಇವತ್ತು ಈ ನಮ್ಮ ಒಂದು ಕರೆಗೆ ಅವ್ರು ಅಲ್ಲಿಂದ ಕೂಡ ಇಷ್ಟು ದೊಡ್ಡವನ್ನು ತಂಡವನ್ನು ತಂದು, ಯಾಕಂದ್ರೆ ನಾವು ಮಾಡ್ಲಿಕ್ಕಾಗಲ್ಲ ಇಲ್ಲಿ ಯಾರು ಕೂಡ. ಅವ್ರು ನಮ್ಮ ಬೀದರ್ ಜಿಲ್ಲೆಗಲ್ಲ ಅವರು ನಾವು ಬರ್ಬೇಕು ಸರ್ ಅಂದಾಗ ಅವ್ರು ನಮ್ಗೆ ಟೈಮ್ ಕೊಟ್ಟು ಇಲ್ಲಿ ಬಂದು ಇಂಥ ದೊಡ್ಡ ಕಾರ್ಯಕ್ರಮ ಮಾಡಿದ್ದಾರೆ. ಇಡೀ ಅವ್ರ ತಂಡಕ್ಕೆ ನಾನು ಬೀದರ್ ಜಿಲ್ಲಾ ವತಿಯಿಂದ ನಾವು ಅವ್ರಿಗೆ ತುಂಬ ಧನ್ಯವಾದ ತಿಳಿಸ್ತೀನಿ. ಈ ಥರ ಕಾರ್ಯಕ್ರಮಗಳು ನಡೀತಾ ಇರಬೇಕು, ಸಮಾಜ ತಿಳಿತಾ ಇರಬೇಕು. ಅವಾಗೆ ಸಮಾಜ ಕೂಡ ಎಚ್ಚೆತ್ತು ಕೊಡ್ತದೆ. ಇಲ್ಲಿ ಕರೆ ಯಾವುದು ಸುಳ್ಳು ಯಾವುದು ಎಂಬುದು ಗೊತ್ತಾಗಬೇಕು ಜನರಿಗೆ.
ಅದಕ್ಕೆ ತೋರಿಸ್ಕೊಟ್ಟಿದ್ದಂಥ ಇಡೀ ತಂಡಕ್ಕೆ ನಾನು ಮತ್ತೊಂದು ಸರ್ತಿ ಅಭಿನಂದನೆ ಸಲ್ಲಿಸ್ತೀನಿ. ಇದು ಮಾಡಿರೋ ಉದ್ದೇಶಕ್ಕೂ ಇವರು ಆಡ್ತಾರ ನಾಟಕಕ್ಕೂ ಎಲ್ಲೋ ಅವಿನಾವ ಸಂಬಂಧ, ಅದು ಎಲ್ಲೋ ಬೆಸ್ತಿದೆ. ಈ ವಿಶ್ವಗುರು ಏನು ಹೇಳಿದ್ರು ಅಡ್ಡಂಡ ಕಾರ್ಯಪ್ಪನವರು, ಅದೀಗ ಕಾರ್ಯರೂಪಕ್ಕೆ ಬಂದಾಗಿದೆ, 50% ಬಂದಾಗ್ಬಿಟ್ಟಿದೆ, ಮುಂದಕ್ಕೆ ಬರುತ್ತೆ. ಸತ್ಯನೇ ಯಾವತ್ತೂ ಮುಚ್ಚಿಕ್ಕಾಗಲ್ಲ, ಅದು ಯಾವತ್ತೂ ಬೆಂಕಿ ಥರ. ಸುಳ್ಳು ಎಷ್ಟು ಸಲ ಹೇಳಿದ್ರು ಲಾಸ್ಟಲ್ಲಿ ಗೆಲ್ಲ ಸತ್ಯನೇ. ಅದನ್ನು ಅಡ್ಡಂಡ ಕಾರ್ಯಪ್ಪನವರು ಆ ಕಾರ್ಯರೂಪಕ್ಕೆ, ನಾಟಕದ ಮುಖಾಂತರ ಕಾರ್ಯರೂಪಕ್ಕೆ ತಂದು ಜನಗಳಿಗೆ ಇದನ್ನು ತಿಳಿಸ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ದೇಶದಾದ್ಯಂತ, ನಮ್ಮ ರಾಜ್ಯದಾದ್ಯಂತ ನಗರಗಳಲ್ಲಿ, ಹಳ್ಳಿಗಳಲ್ಲಿ ಈ ನಾಟಕ ತಿಳಿಸಿ ಜನಗಳು ಎಚ್ಚೆತ್ಕೊಳ್ಳುವಂಥದ್ದು ಮಾಡಲಿ ಅಂಥೇಳಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಎಲ್ಲರೂ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋವಂಥ ಒಂದು ಘೋಷವಾಕ್ಯ ಇದೆಯಲ್ಲ, ಅದು ಖಂಡಿತವಾಗಿ ಇವತ್ತು ಆಗಲೇಬೇಕು. ಆಗಲಿಲ್ಲ ಅಂದರೆ ನಮ್ಮ ದೇಶಕ್ಕೆ ಮುಂದೆ ಉಳಿಗಾಲ ಇಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನು ಈ ಸಲ ಓಟಿನ ಮುಖಾಂತರ ಜನ ಅವ್ರ ಪವರ್ ತೋರಿಸ್ತಾರೆ ಅನ್ನೋ ನಂಬಿಕೆ ನಮಗೆ ಖಂಡಿತ ಇದೆ. ಆ ಒಂದು ರಂಗಭೂಮಿ, ಈಗ ಒಂದು ರಂಗಭೂಮಿಲಿ ಜನಕ್ಕೆ ಒಂದು ತಿಳುವಳಿಕೆ ಅನ್ನೋದನ್ನ ಈ ರಂಗಭೂಮಿಲಿ ಮಾತ್ರ ತಿಳ್ಸೋಕ್ಕೆ ಸಾಧ್ಯ. ಅದನ್ನು ಅಡ್ಡಂಡ ಕಾರ್ಯಪ್ಪನವರು ಮಾಡ್ತಾಯಿದ್ದಾರೆ. ಇಂಥ ಯುವಕರು ಬೀದರ್ಗೆ ಕರೆಸಿ ನಾಟಕನ ಪ್ರದರ್ಶನ ಮಾಡಿದ್ದಾರೆ. ಅದೇ ಥರ ಬೆಂಗಳೂರಲ್ಲೂ ನಾನು ನೋಡಿದ್ದೀನಿ, 2-3 ಕಾರ್ಯಕ್ರಮ ಮಾಡಿದ್ದಾರೆ. ಇದು ನಿರಂತರವಾಗಲಿ, ಎಲ್ಲರೂ ಸೇರಲಿ, ನಮ್ಮ ದೇಶ ಉಳಿಲಿ, ನಮ್ಮ ಹಿಂದೂಗಳು ಉಳಿಲಿ ಅನ್ನೋದು ನನ್ನ ಆಸೆ. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಕೆಕೆಆರ್ಟಿಸಿ ಬೀದರ್ ವಿಭಾಗದಲ್ಲಿ ಅಧಿಕಾರಿಗಳು ಹಾಗೂ ಮೇಲ್ವಿಚಾರಕರು ದೀರ್ಘಾವಧಿ ಒಂದೇ ಸ್ಥಳದಲ್ಲಿ ಕಾರ್ಯನಿರ್ವಹಿಸುತ್ತಿರುವುದರಿಂದ ನಿಗಮದ ಸುತ್ತೋಲೆಗಳು ಮತ್ತು ಸ್ಥಾಯಿ ಸಮಿತಿ ಆದೇಶಗಳನ್ನು ಉಲ್ಲಂಘಿಸಿ ಲಕ್ಷಾಂತರ ರೂಪಾಯಿ ಅವ್ಯವಹಾರ ನಡೆಸಲಾಗಿದೆ ಎಂದು ಇಂದು ವಿಭಾಗೀಯ ಕಚೇರಿ ಎದುರು ಕೆಕೆಆರ್ಟಿಸಿ ನೌಕರರ ಸಂಘ ವಲಯ ಸಮಿತಿ ಅಧ್ಯಕ್ಷ ಸೂರ್ಯಕಾಂತ್ ಟೈಗರ್ ಅವರ ನೇತೃತ್ವದಲ್ಲಿ ಇಂದು ಧರಣಿ ಸತ್ಯಾಗ್ರಹ ನಡೆಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ವ್ಯವಸ್ಥಾಪಕ ನಿರ್ದೇಶಕರಿಗೆ ದೂರು ಸಲ್ಲಿಸಿದ್ದಾರೆ. ಸಂಘದ ಪ್ರಕಾರ ಗೈರು ಹಾಜರಾಗಿದ್ದ ಸಿಬ್ಬಂದಿಗೆ ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ವೇತನ ಪಾವತಿ ಮಾಡಲಾಗಿದೆ. ಆಡಳಿತ ಸಿಬ್ಬಂದಿಗೆ ಸಡಿಲ ನೀತಿ ಅನುಸರಿಸಿ ತಾಂತ್ರಿಕ ಸಿಬ್ಬಂದಿಗೆ ಕಠಿಣ ಶಿಕ್ಷೆ ಜಾರಿಗೊಳಿಸಲಾಗಿದೆ ಎಂಬ ಆರೋಪವು ಕೇಳಿಬಂದಿದೆ. ಸ್ಥಾಯಿ ಸಮಿತಿ ಆದೇಶಗಳನ್ನು ಪಾಲಿಸದೆ ಅರ್ಹ ಸಿಬ್ಬಂದಿಯನ್ನ ವರ್ಗಾವಣೆ ಸೌಲಭ್ಯದಿಂದ ವಂಚಿಸಲಾಗಿದೆ. ಶಿಸ್ತು ಕ್ರಮಗಳನ್ನು ತಡವಾಗಿ ಜಾರಿಗೊಳಿಸುವ ಮೂಲಕ ನೌಕರರಿಗೆ ಆರ್ಥಿಕ ನಷ್ಟ ಉಂಟು ಮಾಡಲಾಗಿದೆ ಎಂದು ಸಂಘ ಆರೋಪಿಸಿದೆ. ಇದಲ್ಲದೆ ಒಬ್ಬ ಬೀಡ್ದಾರರಿಗೆ 2-3 ಮಳಿಗೆಗಳನ್ನು ನೀಡುವ ಮೂಲಕ ನಿಗಮಕ್ಕೆ ಆದಾಯ ನಷ್ಟ ಉಂಟಾಗಿದೆ. ಅಪಘಾತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಪೊಲೀಸ್ ಪ್ರಕರಣ ದಾಖಲಿಸದೆ ನಿರ್ಲಕ್ಷ್ಯ ತೋರಲಾಗಿದೆ. ಕೆಲವು ಸಿಬ್ಬಂದಿಗಳ ವಿರುದ್ಧ ಆಧಾರರಹಿತ ಆರೋಪಗಳನ್ನು ಮಾಡಲಾಗಿದೆ ಎಂದು ಸಂಘ ಅಸಮಾಧಾನ ವ್ಯಕ್ತಪಡಿಸಿದೆ. ಈ ಎಲ್ಲ ಪ್ರಕರಣಗಳಲ್ಲಿ ತಪ್ಪಿತಸ್ಥರಾದ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳನ್ನು ತಕ್ಷಣ ಅಮಾನತು ಮಾಡಿ ಬೇರೆ ವಿಭಾಗಗಳಿಗೆ ವರ್ಗಾವಣೆ ಮಾಡಬೇಕು ಎಂದು ಸಂಘ ಆಗ್ರಹಿಸಿದೆ. ನೌಕರರ ಹಿತಾಸಕ್ತಿಗೆ ಧಕ್ಕೆ ತರುವ ಯಾವುದೇ ಆಡಳಿತಾತ್ಮಕ ನಿರ್ಧಾರಗಳನ್ನು ಹಿಂಪಡೆಯಬೇಕೆಂಬ ಒತ್ತಾಯಿಸಿದ್ದಾರೆ. ಧರಣಿಯಲ್ಲಿ ಭಾಗವಹಿಸಿದ ನೌಕರರ ಮೇಲೆ ಯಾವುದೇ ರೀತಿಯ ಕಿರುಕುಳ ಅಥವಾ ಶಿಸ್ತು ಕ್ರಮ ಕೈಗೊಳ್ಳಲಾರದೆ ಸಂಘಟನೆಗಳು ತೀವ್ರ ಹೋರಾಟ ನಡೆಸಲಿವೆ ಎಂದು ಸಂಘದ ಮುಖಂಡರು ಎಚ್ಚರಿಕೆ ನೀಡಿದ್ದರು. ಈ ಧರಣಿಯಲ್ಲಿ ಡಿಎಸ್ಎಸ್ ಜಿಲ್ಲಾ ಅಧ್ಯಕ್ಷ ಧನರಾಜ್ ಮುಸ್ತಾಪುರೆ, ಪರಮೇಶ್ವರ್ ವಾಗ್ಮಾರೆ, ಪ್ರಕಾಶ್ ಸುಲ್ಪೇಡ್ಕರ್, ಯುವರಾಜ್ ಕೆ, ಗಣಪತಿ ಸಕ್ರಪ್ನೂರ್, ಜಾನ್ಸನ್ ಜನ್ವಾಡಕರ್, ರಾಮ್ ವಾಲಿಕರ್, ಅನಿಲ್ ಕುಮಾರ್ ಸಾಗರ್, ರಾಜಪ್ಪ ಬೋರ್ಗಿ, ಪಂಡಿತ್ ಜನ್ವಾಡ, ಚಂದ್ರಕಾಂತ್ ಉತ್ತಮ್, ಕುಪೇಂದ್ರ ಭಾಗ್ಯಕರ್, ಅಂಕುಶ್ ಕನಕಟ್, ಅಬ್ರಾಮ್ ಜೀವನ್ ಧನ್ನೂರ್, ಮಲ್ಲಿಕಾರ್ಜುನ್ ಪಾಟೀಲ್, ವಿದ್ಯಾಧರ್ ಮುಡ್ಬಿ, ಕಾಶಿನಾಥ್, ರಾಜ್ಕುಮಾರ್ ಬಿಡಿ ಸೇರಿದಂತೆ ಅನೇಕ ಕಾರ್ಯಕರ್ತರು ಭಾಗವಹಿಸಿದ್ದರು. ಎಲ್ಲಿವರೆಗೂ ಹೋರಾಟ ನಡೆಯೋದಿಲ್ಲ ದಬ್ಬಾಳಿಕೆ ನಿಮ್ಮ ದುರಾಡಳಿತಕ್ಕೆ ಕಾರ್ಮಿಕ ವಿರೋಧಿ ನೀತಿಗೆ ಭ್ರಷ್ಟ ಅಧಿಕಾರಿಗಳಿಗೆ We want justice. बोलो भारत माता की जय. 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 ಭ್ರಷ್ಟ ಅಧಿಕಾರಿಗಳಿಗೆ ಒಂದು
ಎಲ್ಲ ಸಂಘಟನೆಗಳ ಬೆಂಬಲ ತಗೊಂಡು ಇವತ್ತು ಧರಣಿ ಸತ್ಯಾಗ್ರಹ ಇವತ್ತು KSRTC ವಿಭಾಗೀಯ ಕಚೇರಿ ಮುಂದೆ ಮಾಡ್ತಾಯಿದ್ದೀವಿ. ಇವತ್ತು ಮಾಡೋಂಥ ಉದ್ದೇಶ ಇವತ್ತು ನಮ್ಮ ಸಂಸ್ಥೆ ಇವತ್ತು ಸಾರ್ವಜನಿಕ ಸಂಸ್ಥೆ, ಈ ಸಂಸ್ಥೆಗೆ ಗೈರುಹಾಜರಿರ್ತಕ್ಕಂಥ ಸಿಬ್ಬಂದಿಗಳ ಹೆಸರಿನಲ್ಲಿ ಲಕ್ಷಾಂತರ ರೂಪಾಯಿ ವೇತನ ಮಾಡಿ ತಮ್ಮ ಸ್ವಂತಕ್ಕೆಲ್ಲ ಬಳಸ್ಕೊಂಡು ಇವತ್ತು ಸಂಸ್ಥೆಗೆ ಆರ್ಥಿಕವಾಗಿ ನಷ್ಟ ಮಾಡ್ಯಾರ. ಇಂಥ ಲೂಟಿಕೋರರ ವಿರುದ್ಧ ಪೊಲೀಸ್ ಪ್ರಕರಣ ದಾಖಲು ಮಾಡಬೇಕು, ಅಮಾನತುಗೊಳಿಸಬೇಕು, ಶಿಸ್ತು ಕ್ರಮ ಕೈಗೊಳ್ಬೇಕಂತೇಳಿ ಅದರ ಜೊತೆಯಲ್ಲಿ ಇವತ್ತು ಏನು ಮೊನ್ನೆ ನಡೆದಂಥ ಮುಷ್ಕರ ಸಂದರ್ಭದಲ್ಲಿ 5ನೇ ತಾರೀಕು ಆಗಸ್ಟ್ನಲ್ಲಿ ನಮ್ಮ ಘಟಕದಲ್ಲಿ ಇರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳಿಗೆ ಆಪಾದನಾ ಪತ್ರ ಜಾರಿಗೊಳಿಸ್ತಾರೆ. ಆದರೆ ವಿಭಾಗೀಯ ಕಚೇರಿಯಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಆಪಾದನಾ ಪತ್ರ ಜಾರಿಗೊಳಿಸಿರೋದಿಲ್ಲ. ಆ ಆಪಾದನಾ ಪತ್ರ ಜಾರಿಗೊಳಿಸೋದೇ ಅವ್ರಿಗೆ ಪ್ರಮೋಷನ್ ಕೊಟ್ಟಿರ್ತಾರೆ. ಇವತ್ತು ಘಟಕದಲ್ಲಿ ಕೆಲಸ ಮಾಡಿದ ಸಿಬ್ಬಂದಿಗಳು ಆಪಾದನಾ ಪತ್ರ ಜಾರಿಗೊಳಿಸಿ ಅವ್ರಿಗೆ ಪ್ರಮೋಷನ್ ಕೊಟ್ಟಿಲ್ಲ. ಈ ರೀತಿ ತಾರತಮ್ಯ ಮಾಡಿ ಇವತ್ತು ಆಫೀಸ್ನಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗಳಿಗೆ ಒಂದು ನ್ಯಾಯ ಮತ್ತು ನಮ್ಮ ಘಟಕದಲ್ಲಿ ಇರ್ತಕ್ಕಂಥ ಸಿಬ್ಬಂದಿಗೆ ಒಂದು ನ್ಯಾಯ ಈ ಬೀದರ್ ವಿಭಾಗದಲ್ಲಿ ಏನಪ್ಪ ಅಂದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅದರ ವಿರುದ್ಧವಾಗಿದೆ ನಮ್ಮದು. ಅದರ ವಿರುದ್ಧ ಖಂಡನೆ ಮಾಡ್ತೀವಿ ನಾವು. ಬೀದರ್ ವಿಭಾಗದಲ್ಲಿ ಅತಿಯಾದ ಭ್ರಷ್ಟಾಚಾರ ನಡೀತದೆ. ನಿಮ್ಮ ಮಾಧ್ಯಮ ಮುಖಾಂತರ ಭಾಳಷ್ಟು ಸಲ ನೀವು ಸಹ ನೋಡಿದಿರ್ಬೋದು. ಬೀದರ್ ಘಟಕ 1ರಲ್ಲಿ 59 ಲಕ್ಷ ಮತ್ತು ಇನ್ನೋವಾ ಘಟಕದಲ್ಲಿ, ಬಸವ ಕಲ್ಯಾಣ ಘಟಕದಲ್ಲಿ, ಔರಾದ ಘಟಕದಲ್ಲಿ ಮತ್ತು ಬಾಲ್ಚಿ ಘಟಕದಲ್ಲಿ ಡೀಸೆಲ್ ಪ್ರಕರಣ, ಹೀಗೆ 10 ಹಲವಾರು ಸಾರ ಏನು ಇದು ಭ್ರಷ್ಟಾಚಾರ ನಡೀತಾ ಇದೆ. ಈ ಭ್ರಷ್ಟಾಚಾರ ಇಲ್ಲಿಗೆ ನಿಲ್ಲಬೇಕು. ನಿಲ್ಲಿಲ್ಲ ಅಂದರೆ ಏನು ನಮ್ಮದು ಧರಣಿ ಸತ್ಯಾಗ್ರಹ ನಡೀತಾ ಇದೆ, ಇದು ಇನ್ನೂ ಉಗ್ರ ಹೋರಾಟಕ್ಕೆ ಕಾರಣ ಆಗುತ್ತದೆ ಅಂಥೇಳಿ ನಾವು ಮೇಲಾಧಿಕಾರಿಗೆ ಈ ವೇದಿಕೆ ಮುಖಾಂತರ ತಿಳಿಸ್ತೀವಿ. ಈ ನಮ್ಮದೇನು ಬೇಡಿಕೆ ಇದ್ದಾವೆ ಈ ಹೋರಾಟದ ಒಂದು 7 ಪ್ರಮುಖ ಬೇಡಿಕೆಗಳು. ಆ ಬೇಡಿಕೆಗಳು ಕೂಡಲೇ ಒಂದು ವಾರದಲ್ಲಿ ಬಗೆಹರಿಸಲಿ. ಅಂದರೆ ಮುಂದೆ ಉಗ್ರ ಹೋರಾಟಕ್ಕೆ ಸಂಸ್ಥೆಯ ಹಿರಿಯ ಅಧಿಕಾರಿಗಳೇ ನೀವೇ ಕುಮ್ಮಕ್ಕು ನಮಗೆ ನೀಡ್ತಿದ್ರಿ ಅಂಥೇಳಿ ನಿಮ್ಮ ಮಾಧ್ಯಮ ಮುಖಾಂತರ ನಾನು ಹೇಳಲು ಬಯಸ್ತೀನಿ. ಸಾರಿಗೆ ಇಲಾಖೆ ನೌಕರರ ಸಂಘ ವತಿಯಿಂದ ಅವರೊಂದು ಲೋಪದೋಷ ಆರೋಪಗಳ ಬಗ್ಗೆ ಕೇಂದ್ರ ಕಚೇರಿ ಸಂಕ್ಷಿಪ್ತವಾಗಿ ತನಿಖೆ ನಡೆಸಿ ಸಂಬಂಧಪಟ್ಟ ಅಧಿಕಾರಿ ತಪ್ಪಿತರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದಲ್ಲಿ ನಾವು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ, ಜಿಲ್ಲಾ ಸಮಿತಿ ವತಿಯಿಂದ ಉಗ್ರವಾದ ಹೋರಾಟ ಮಾಡಲು ನಾವು ತಯಾರಿದ್ದೇವೆ. ಈ ಹೋರಾಟಕ್ಕೆ ನಾವು ಕೂಡ ಅವರಿಗೆ ಬೆಂಬಲ ಸೂಚಿಸಿ ಯಾವುದೇ ಅನ್ಯಾಯ ಆಗಲಾರ್ದಂಗೆ ಅನ್ಯಾಯ ವಿರುದ್ಧ ಹೋರಾಟ ಮಾಡಲು ನಾವು ರೆಡಿ ಇದ್ದೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಿ ನಾನು ಮತ್ತೆ ಕೇಂದ್ರ ಕಚೇರಿ ಅಧಿಕಾರಿಗಳು ಸಂಪೂರ್ಣವಾಗಿ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕಂತ ಮತ್ತೊಮ್ಮೆ ಅವರಲ್ಲಿ ಮನವಿ ಒತ್ತಾಯ ಮಾಡ್ತೇನೆ. ಶ್ರೀ ನಾನಕ್ ಝೀರಾ ಸಾಹೇಬ್ ಫೌಂಡೇಶನ್ನ ಗುಡ್ ನಾನಕ್ ಪ್ರಥಮ ದರ್ಜೆ ಕಾಲೇಜು, ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಅಕಾಡೆಮಿ KSGA ಸಹಯೋಗದಲ್ಲಿ ಇಂದು GNDEC ಕ್ಯಾಂಪಸ್ನ ಗುಡ್ ನಾನಕ್ ಭವನದ ಸಭಾಂಗಣದಲ್ಲಿ ಮೂಲ ವಿಜ್ಞಾನ, ಇಂಜಿನಿಯರಿಂಗ್ ಮತ್ತು ತಂತ್ರಜ್ಞಾನದಲ್ಲಿ ಅಂತರ್ಶಾಖ ಅಧ್ಯಯನ ವಿಷಯದ ಮೇಲೆ ಒಂದು ದಿನದ ರಾಷ್ಟ್ರೀಯ ಸಮ್ಮೇಳನ IAB ಸೆಟ್ 2026 ಆಯೋಜಿಸಲಾಗಿತ್ತು. ಸಮ್ಮೇಳನವನ್ನು ಬೀದರ್ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ BS ಬಿರಾದರ್ ಅವರು ಉದ್ಘಾಟಿಸಿ ಮಾತನಾಡಿದ ಈ ಸಮ್ಮೇಳನವು ವಿಜ್ಞಾನ, ತಂತ್ರಜ್ಞಾನ ಹಾಗೂ ಇಂಜಿನಿಯರಿಂಗ್ ಕ್ಷೇತ್ರಗಳ ನಡುವಿನ ಅಂತರ್ಶಾಖ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ ಹಮ್ಮಿಕೊಳ್ಳಲಾಗಿದ್ದು, ಸಮಸ್ಯೆಗಳ ಸಮಗ್ರ ಪರಿಹಾರಕ್ಕಾಗಿ ಬಹುಶಾಖ ಅಧ್ಯಯನದ ಅಗತ್ಯತೆ, ನವೀನ ಸಂಶೋಧನೆ, ಉದ್ಯಮ, ಶಿಕ್ಷಣ ಕ್ಷೇತ್ರಗಳ ನಡುವಿನ ಸಹಕಾರ ಹಾಗೂ ಯುವ ವಿಜ್ಞಾನಗಳ ಪಾತ್ರ ಕುರಿತು ಮಹತ್ವದ ವಿಚಾರಗಳನ್ನು ಹಂಚಿಕೊಳ್ಳಲು ಸಹಕಾರಿಯಾಗುತ್ತದೆ ಎಂದು ಮಾತನಾಡುತ್ತಾ ಹೇಳಿದರು. ಸಮ್ಮೇಳನದ ಅಂಗವಾಗಿ ಸಂಶೋಧನಾ ಪ್ರಬಂಧಗಳ ಪ್ರಸ್ತುತಿ, ತಾಂತ್ರಿಕ ಅಧಿವೇಶನಗಳು, ತಜ್ಞರ ಉಪನ್ಯಾಸಗಳು ಹಾಗೂ ಸಂವಾದ ಕಾರ್ಯಕ್ರಮಗಳಿಂದ ಇದು ಯುವ ಸಂಶೋಧಕರಿಗೆ ತಮ್ಮ ಅಧ್ಯಯನ ಫಲಿತಾಂಶಗಳನ್ನು ಹಂಚಿಕೊಳ್ಳಲು, ಹೊಸ ಆವಿಷ್ಕಾರಗಳಿಗೆ ಪ್ರೇರಣೆಯಾಗಲು ಮತ್ತು ವೈಜ್ಞಾನಿಕ ಚಿಂತನೆ ಬೆಳೆಸಲು ವೇದಿಕೆಯಾಗಿದೆ. ವೈದ್ಯಕೀಯ ಕ್ಷೇತ್ರದಲ್ಲಿ ಜೀವಶಾಸ್ತ್ರ, ರೋಬೋಟಿಕ್ಸ್ ಹಾಗೂ ಇಂಜಿನಿಯರಿಂಗ್ ಒಂದಾಗಿ ಹೊಸ ಚಿಕಿತ್ಸಾ ವಿಧಾನಗಳನ್ನು ಅಭಿವೃದ್ಧಿಪಡಿಸುತ್ತಿವೆ. ಸ್ಥಿರತೆಯ ಅಭಿವೃದ್ಧಿಗೆ ರಸಾಯನಶಾಸ್ತ್ರ, ಪರಿಸರಶಾಸ್ತ್ರ ಹಾಗೂ ಅರ್ಥಶಾಸ್ತ್ರಗಳ ಸಂಯೋಜನೆ ಅಗತ್ಯವಾಗಿದೆ. ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ಕಂಪ್ಯೂಟರ್ ವಿಜ್ಞಾನ, ತತ್ವಶಾಸ್ತ್ರ ಮತ್ತು ಕಾನೂನು ತಜ್ಞರು ಒಟ್ಟಾಗಿ ಕೆಲಸ ಮಾಡಿ ನೈತಿಕ ಮತ್ತು ಜವಾಬ್ದಾರಿಯುತ ತಂತ್ರಜ್ಞಾನ ಅಭಿವೃದ್ಧಿಗೆ ಸಹಕರಿಸುತ್ತಿದ್ದಾರೆ. ಅಂತರ್ಶಾಖ ಸಂಶೋಧನೆಯಿಂದ ವೇಗವಾದ ಆವಿಷ್ಕಾರ, ಸಮಗ್ರ ಸಮಸ್ಯೆ ಪರಿಹಾರ ಹಾಗೂ ಪ್ರಾಯೋಗಿಕ ಪರಿಹಾರಗಳ ಅಭಿವೃದ್ಧಿ ಸಾಧ್ಯವಾಗುತ್ತದೆ.
ಪ್ರಾಮಾಣಿಕತೆ, ಪಾರದರ್ಶಕತೆ ಹಾಗೂ ಮೂಲಭೂತ ಸಂಶೋಧನಾ ಮೌಲ್ಯಗಳನ್ನು ಕಾಪಾಡಿಕೊಳ್ಳುವುದು ಅತ್ಯವಶ್ಯಕವೆಂದು ಅವರು ತಿಳಿಸಿದ್ದರು. ಗುರುನಾನಕ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಇಂದಿನ ಯುಗದಲ್ಲಿ ಅಂತರ್ಶಾಖ ಅಧ್ಯಯನವು ವಿದ್ಯಾರ್ಥಿಗಳ ವಿಮರ್ಶಾತ್ಮಕ ಚಿಂತನೆ, ಸೃಜನಶೀಲತೆ ಹಾಗೂ ಉದ್ಯೋಗಾರ್ಹತೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದ್ದರು. ನೈಜ ಜೀವನದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಹುಶಾಖ ಜ್ಞಾನ ಅವಶ್ಯಕ ಎಂದು ಅಭಿಪ್ರಾಯಪಟ್ಟರು. ಕಾಲೇಜಿನ ಶೈಕ್ಷಣಿಕ ಶ್ರೇಷ್ಠತೆ ಹಾಗೂ ಸಾಮಾಜಿಕ ಬದ್ಧತೆಯನ್ನು ಶ್ಲಾಘಿಸಿದ ಅವರು, ಇಂತಹ ಸಮ್ಮೇಳನಗಳು ಶಿಕ್ಷಕರ ಸಹಕಾರ, ಸಂಶೋಧನೆ ಮತ್ತು ವಿದ್ಯಾರ್ಥಿಗಳ ಸಮಗ್ರ ಅಭಿವೃದ್ಧಿಗೆ ಸಹಕಾರಿಯಾಗುತ್ತವೆ ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಕೋಲಾರ ಕೈಗಾರಿಕಾ ಪ್ರದೇಶದ ಶ್ರೀವಿನ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಜೆ.ಕೆ. ದೇವೇಂದ್ರಪ್ಪ, ಹೈದರಾಬಾದಿನ RSC ಫೆಲೋ ಹಾಗೂ KSTA ಸದಸ್ಯ ಡಾಕ್ಟರ್ ಎ. ವೆಂಕಟರಮಣ್, ಡಾಕ್ಟರ್ ಪ್ರಶಾಂತ್ ಹನುಮಶೆಟ್ಟಿ, AQAC ಸಂಯೋಜಕ ಡಾಕ್ಟರ್ ಸಂಜಯ್ ಮೈನಳ್ಳಿ ಹಾಗೂ ಆಯೋಜನಾ ಕಾರ್ಯದರ್ಶಿ ಡಾಕ್ಟರ್ ನಾಗೇಶ್ ಜಿ ಯರ್ನಾಳೆ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಗುರುನಾನಕ್ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಶ್ಯಾಮ್ಲಾ ವಿ ದತ್ತ ಅವರು ನೀಡಿದ್ದರು. ಸುವರ್ಣ ಕಾಡ್ಬದ್ ಅವರು ನಿರೂಪಣೆ ನಡೆಸಿ ಡಾಕ್ಟರ್ ಹುರುನಿಸಾ ಅವರು ವಂದನಾರ್ಪಣೆ ಸಲ್ಲಿಸಿದರು. Having that type of floor exercises, gymnastics and all. What happens, they are very, very soft, cool and all. But certain impact is there. They become hard. That is what we want for the protection of our head, protection of our body and all. It becomes head strong. So you can twist. Don't use normal calves and try to do this exercise. Your neck will break, your head will break. Don't do that one. Right? जो कॉन्फ्रेंस है, हमारी कोशिश है कि बच्चे एक सब्जेक्ट पे ही गौर ना करें और इंटरडिसिप्लिनरी अप्रोच रखें. फिज़िक्स के साथ केमिस्ट्री और मैथमेटिक्स, इंजीनियरिंग, हर सब्जेक्ट पे ये अपना नॉलेज बनाए रखें, क्योंकि आगे जो हमारा एरा आ रहा है उसमें जो भी प्रोजेक्ट्स है इसमें सिर्फ एक सब्जेक्ट ही इन्वॉल्व नहीं है. बच्चे सिर्फ एक ही सब्जेक्ट पे फोकस करेंगे तो वो सक्सेसफुल नहीं रहेंगे. तो उनको चाहिए कि वो इंटरडिसिप्लिनरी नॉलेज रखें. तो साइंस के साथ मैथमेटिक्स, इंजीनियरिंग, आर्टिफिशियल इंटेलिजेंस, ये सब पे अपना फोकस करें और गौर करें. और इससे बच्चों में क्रिएटिविटी इंक्रीज़ होगी, क्रिटिकल थिंकिंग बढ़ेगी, इनोवेशन बढ़ेगा. और सबसे इम्पॉर्टेंट बात है कि एम्प्लॉयबिलिटी बच्चों में बढ़ेगी. दे विल बी परफेक्टली ट्रेन्ड बिफोर एम्प्लॉयमेंट. तो एम्प्लॉयमेंट जॉब मिलने के बाद पहले होता था कि कंपनीज़ उन्हें ट्रेनिंग देते थे 6 महीने के लिए, पर अगर बच्चे जॉब मिलने से पहले ही ये सारा ट्रेंड रहेंगे, एम्प्लॉयबिलिटी रेडी रहेंगे, तो ये टाइम और मनी ना सिर्फ एम्प्लॉयर का सेव होगा पर ये बच्चे भी अच्छी प्लेसमेंट इनको मिलेगी. तो हमारी कोशिश यही है, ये कॉन्फ्रेंस की तरफ से हम हमारे बच्चों को एम्प्लॉयबल बनाएं और इनोवेटिव बनाएं और अपने कैरियर में सक्सेसफुल बने. ಹಿಂದೂ ಸಮ್ಮೇಳನ ಆಯೋಜನಾ ಸಮಿತಿ ಜರ್ನಾ ನರಸಿಂಹ ಉಪನಗರ ಬೀದರ್ ವತಿಯಿಂದ ಕೋಟಿ ಸವಾಲಿಗೆ ಒಂದೇ ಉತ್ತರ ಹಿಂದೂ ಭಾವದ ಜಾಗರಣ ಕಾರ್ಯಕ್ರಮವನ್ನು ನಗರದ ವನವಾಸಿ ರಾಮ ಮಂದಿರದಿಂದ ಚಾಲನೆಗೊಂಡು ಚೌಬಾರ ಗವಾನ್ ಚೌಕ್ ಮೂಲಕ ಭೀಮ್ನಗರದಲ್ಲಿರುವ ಭವಾನಿ ಮಂದಿರಕ್ಕೆ ತಲುಪಿ ಭವ್ಯ ಮೆರವಣಿಗೆ ಜರುಗಿತು. ಹಿಂದೂ ಸಮಾಜ ಸಂಘಟಿತವಾದಲ್ಲಿ ರಾಷ್ಟ್ರ ಸ್ವಯಂ ಬಲಿಷ್ಠವಾಗಲಿದೆ. ಸಂಘಟನೆ ಇಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ರಕ್ಷಣೆ ಇಲ್ಲ, ರಕ್ಷಣೆ ಇಲ್ಲದೆ ಸ್ವಾಭಿಮಾನವು ಉಳಿಯದು. ಹಾಗಾಗಿ ಎಲ್ಲರನ್ನ ಒಗ್ಗೂಡಿಸುವಿಕೆಯು ಸಾಕಾರವಾಗಲಿದೆ. ಶಕ್ತಿಶಾಲಿ ಭಾರತ ಸಾಧ್ಯ ಸಂಘಟನೆ ಎಂದರೆ ಕೇವಲ ಜನರ ಒಗ್ಗಟ್ಟು ಅಲ್ಲ, ಅದು ಸಂಸ್ಕಾರ, ಶಿಸ್ತು, ಸೇವಾ ಭಾವ, ರಾಷ್ಟ್ರಪ್ರೇಮದ ಅಭಿವ್ಯಕ್ತ, ಪರಸ್ಪರ ನಂಬಿಕೆಯ ಮಹಾಶಕ್ತಿಯಾಗಿದೆ. ಜಾತಿ ಮತ್ತು ಪಂಥ, ಪ್ರಾಂತ್ಯ, ಭಾಷೆ ಇನ್ನಿತರ ಕಾರಣಗಳಿಂದ ಸೃಷ್ಟಿಯಾಗುತ್ತಿರುವ ವಿಭಜನೆ ಸಮಾಜದ ದುರ್ಬಲಗೊಳಿಸುತ್ತಿದೆ ಎಂದು ಮುಖಂಡರಾದ ನಂದಕಿಶೋರ್ ವರ್ಮಾ ಅವರು ಮಾತನಾಡುತ್ತಾ ಹೇಳಿದ್ದರು. ಈ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು, ಹಲವು ಗಣ್ಯರು ಸೇರಿದಂತೆ ಇತರರು ಇದ್ದರು.
का भाव जगाने के लिए, सनातन धर्म की एकता के लिए, हमारे जाति उपजातियों में कोई भेदभाव न हो, इसके लिए ओल्ड सिटी से एक भव्य शोभा यात्रा निकाली गई है जो वनवासी राम मंदिर से प्रारंभ होकर चौबारा विनायक चौक होते हुए जगदम्बा भवानी मंदिर पहुंची है। मैं इस यात्रा में शामिल हुए सभी लोगों का हार्दिक धन्यवाद देता हूं। हमारा आज सनातन धर्म खतरे में है, सभी को एक होना बहुत ही आवश्यक है। सभी लोग मिलकर एक हो जाए और धर्म के लिए काम करें, इसके उद्देश्य से ये यात्रा निकाली गई है। ऐसे ही सद्भावना यात्रा देश के कोने कोने से निकाली जा रही है। उसी के अंग के रूप में यहाँ पर एक ओल्ड सिटी में निकाली गई है। इसके लिए आप सभी का बहुत बहुत धन्यवाद। ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.